ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಏಕಾದಶೀಮಹಂ ವಂದೇ ಪಾಪಮೋಚನಿಕಾಂ ಶುಭಾಂ ಮೇಧಾವಿ ಮಂಜುಘೋಷಾದಿಸೇವಿತಾಂ ಪುಣ್ಯವರ್ಧಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಧರ್ಮರಾಜ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಸಂವಾದ, ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಏಕಾದಶಿ ವ್ರತ ಮಹಿಮೆಗಳನ್ನು ಶ್ರವಣ ಮಾಡ್ತಾ ಇದ್ದೇವೆ. ಪ್ರಸ್ತುತ ಫಾಲ್ಗುಣ ಕೃಷ್ಣ ಪಕ್ಷ ಏಕಾದಶಿ, ಪಾಪಮೋಚನಿ ಅಂತ ಪ್ರಸಿದ್ಧವಾದ ಏಕಾದಶಿ. ಈ ಏಕಾದಶಿಯ ಹೆಸರೇ ಪಾಪಮೋಚಿನಿ ಅಂತ. ಯದ್ಯಪಿ ಎಲ್ಲ ಏಕಾದಶಿಗಳು ಪಾಪಮೋಚಕವಾಗಿವೆ, ಆದರೂ ಕೂಡ ವಿಶೇಷವಾಗಿ ಪಾಪಮೋಚನೆ ಮಾಡಿದೆ ಅಂತನ್ನೋದಕ್ಕಾಗಿ ಈ ಏಕಾದಶಿಗೆ ಪಾಪಮೋಚಿನಿ ಎಂಬ ಹೆಸರು ಪ್ರಸಿದ್ಧವಾಗಿದೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಎಲ್ಲ ಏಕಾದಶಿಗಳ ಮಹಿಮೆಗಳನ್ನು ಕ್ರಮವಾಗಿ ತಿಳಿತಾ ಇದ್ದೇವೆ. ಫಾಲ್ಗುಣ ಮಾಸ ಕೃಷ್ಣಪಕ್ಷ ಏಕಾದಶಿಯ ಮಹಿಮೆಯನ್ನು ಕೂಡ ತಾವು ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಪಾಪಮೋಚನಿಕಾ ವ್ರತಂ, ಪಾಪಮೋಚನಿಕಾ ಎಂಬ ಹೆಸರಿನ ಈ ವ್ರತದ ಉಪದೇಶವನ್ನು ನಾನು ಮಾಡ್ತೇನೆ. ಹಿಂದೆ ಎಲ್ಲೋಮಶೋಬ್ರವೀತ್ ಪೃಷ್ಟ ಮಾಂಧಾತ್ರ ಚಕ್ರವರ್ತಿನ, ಚಕ್ರವರ್ತಿಯಾದ ಮಾಂಧಾತ ಮಹಾನುಭಾವ ಲೋಮಶರಿಗೆ ಪ್ರಶ್ನೆ ಮಾಡಿದಾಗ ಲೋಮಶರು ಅವರಿಗೆ ಉಪದೇಶ ಮಾಡಿದ ಆ ವ್ರತವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನೊಬ್ಬರು ಹೇಳಿದ್ದನ್ನು ದೇವರು ಹೇಳಬೇಕಾಗಿಲ್ಲ, ಆದರೂ ಕೂಡ ಅವರ ಹೆಸರುಗಳನ್ನು ತೆಗೆದುಕೊಳ್ತಾನೆ. ಅವರ ಖ್ಯಾತಿ ಅವರಿಗೆ ಪ್ರಖ್ಯಾತಿ ಬರುವಂತೆ ಭಗವಂತ ಮಾಡ್ತಾನೆ. ಸೂತ್ರಕಾರರು ಸಹ ಇದೇ ರೀತಿಯಾಗಿ ಜೈಮಿನಿ, ಕಾಶಕೃಷ್ಣ ಮುಂತಾದವರ ಹೆಸರುಗಳ ಉಲ್ಲೇಖ ಮಾಡಿ ಶಿಷ್ಯರ ಪ್ರಸಿದ್ಧಿಯಾಗುವಂತೆ ಆ ಕೃಷ್ಣ ಮಾಡಿದಂತೆ, ವಾಸಿಷ್ಠ ಕೃಷ್ಣ ಮಾಡಿದಂತೆ ಯಾದವ ಕೃಷ್ಣನೂ ಸಹ ಆ ಭಗವದ್ಭಕ್ತರ ಹೆಸರುಗಳನ್ನು ತೆಗೆದುಕೊಂಡು ಅವರ ಪ್ರಖ್ಯಾತಿ ಲೋಕದಲ್ಲಾಗುವಂತೆ ಮಾಡಿದ್ದಾನೆ. ಮಾಂಧಾತ ಪ್ರಶ್ನೆ ಮಾಡ್ತಾನೆ, ಭಗವನ್ ಶ್ರೋತುಮಿಚ್ಛಾಮಿ ಲೋಕಾನಾಂ ಹಿತಕಾಮ್ಯಜ. ಲೋಕದ ಹಿತವಾಗಬೇಕು, ಜನರಿಗೆ ಹಿತವಾಗಬೇಕು. ನಾನು ರಾಜ ಹೇಗಿರಬೇಕು ಅಂತಂದರೆ ಪ್ರಜರ ಹಿತವನ್ನು ಬಯಸುವವನು ರಾಜನಾಗಬೇಕು, ಪ್ರಜರನ್ನು ಆಳಬೇಕು, ಪ್ರಜರಿಂದ ಧರ್ಮವನ್ನು ಮಾಡಿಸಬೇಕು. ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ, ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿ ತ್ವದೀಯೈ ಅಶೇಷ ಜನೈ. ನನಗೆ ಸಂಬಂಧಪಟ್ಟ ನನ್ನ ಮಾತುಗಳನ್ನು ಕೇಳುವ ಜನ ಯಾರ್ಯಾರಿದ್ದಾರೆ ಅವರೆಲ್ಲರಿಂದಲೂ ವಿಷ್ಣು ಧರ್ಮಗಳನ್ನು ಮಾಡಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಂತೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಜನರಿಂದ ಆ ಧರ್ಮಗಳನ್ನು ಮಾಡಿಸಬೇಕು, ಆ ಧರ್ಮದ ಬಗ್ಗೆ ಶ್ರದ್ಧೆ ಅವರಲ್ಲಿ ಜಾಗೃತವಾಗುವಂತೆ ನಾನು ಮಾಡಬೇಕಾದ್ದರಿಂದಾಗಿ ಏಕಾದಶಿಗಳ ಮಹಿಮೆಗಳನ್ನು ತಾವು ಉಪದೇಶ ಮಾಡ್ತಾ ಇದ್ದೀರಿ. ಹಾಗೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಉಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿಯೂ ಕೂಡ ಕಥಯಸ್ವ ಪ್ರಸಾದತಃ, ಏನೋ ನನ್ನ ಒತ್ತಾಯಕ್ಕೆ ತಾವು ಹೇಳೋದಲ್ಲ, ಅನುಗ್ರಹಪೂರ್ವಕವಾಗಿ ನೀವು ಹೇಳಿದರೆ ಮಾತ್ರ ನಿಮ್ಮ ಅನುಮತಿ ಪಡೆದಂತೆ ಆಗ್ತದೆ. ನಿಮ್ಮ ಅನುಮತಿಯಿಂದ ಏಕಾದಶಿಯ ಉಪವಾಸವನ್ನು ಮಾಡಿದರೆ ಅದರಿಂದ ಫಲ ಬರ್ತದೆ. ಆದ್ದರಿಂದಾಗಿ ಆ ಫಲಪ್ರಾಪ್ತಿಗಾಗಿ ಏಕಾದಶಿಯ ಉಪವಾಸ ಸರ್ವಂ ಭಕ್ತ್ಯರ್ಥಮುದ್ದಿಷ್ಟಂ ಅಂತ ಹೇಳಿದಂತೆ ಆ ಭಕ್ತಿಯ ಅಭಿವೃದ್ಧಿಗಾಗಿ ಇವೆಲ್ಲ
ಸಾಧನೆಗಳು ಕಾರಣವಾಗಬೇಕು. ಆದ್ದರಿಂದಾಗಿ ಭಕ್ತಿಯ ಅಭಿವೃದ್ಧಿಯಾಗುವುದಕ್ಕಾಗಿ ಪ್ರಸಾದಪೂರ್ವಕವಾಗಿ ನೀವು ಏಕಾದಶಿ ಉಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಲೋಮಶರು ಹೇಳ್ತಾರೆ, ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಈ ಏಕಾದಶಿ ಪಾಪಮೋಚನಿ ಅಂತ ಪ್ರಸಿದ್ಧವಾಗಿದೆ. ಪಿಶಾಚತ್ವವನ್ನು ಪರಿಹಾರ ಮಾಡುವಂಥ ಅತಿದಿವ್ಯವಾದ ಸಾಮರ್ಥ್ಯ ಈ ಏಕಾದಶಿಗೆ ಇದೆ. ಸರ್ವಸಾಮರ್ಥ್ಯ ಇದೆ. ಪಿಶಾಚತ್ವ ವಿಮೋಚನೆ ಮಾಡುವ ಸಾಮರ್ಥ್ಯ ಇದು ಕೈಮುತ್ಯ ಸಿದ್ಧ ಅಂತ ನಾವು ತಿಳಿಯಬಹುದು. ಆದರೂ ವಿಶೇಷವಾಗಿ ಈ ಕಥೆ ಪಿಶಾಚತ್ವವನ್ನು ವಿಮೋಚನೆ ಮಾಡಿದೆ. ಆ ಕಥೆಯ ಸ್ಮರಣೆಯನ್ನು ನಮಗೆ ಮಾಡಿಸುವುದಕ್ಕಾಗಿ ಆ ಮಾತುಗಳನ್ನು ಮೊದಲಿಗೆ ಹೇಳ್ತಾರೆ. ಶ್ರೂಯತಾಂ ರಾಜಶಾರ್ದೂಲ ಕಾಮದಾಂ ಸಿದ್ಧಿದಾಂ ತಥಾ ಕಥಾಂ ವಿಚಿತ್ರಾಂ ಶುಭದಾಂ ಪಾಪಘ್ನೀಂ ಧರ್ಮದಾಯಿನೀಂ. ಇಲ್ಲಿ ಒಬ್ಬ ಋಷಿ, ಆ ಋಷಿಯ ಪಾಪಗಳನ್ನು ಪರಿಹಾರ ಮಾಡ್ತದೆ ಈ ಏಕಾದಶಿ. ಅದೇ ರೀತಿಯಾಗಿ ಒಬ್ಬ ಅಪ್ಸರಾಸ್ತ್ರೀಗೆ ಬಂದಿರುವ ಪಿಶಾಚತ್ವವನ್ನು ವಿಮೋಚನೆ ಮಾಡಿದೆ ಈ ಏಕಾದಶಿ. ಆದ್ದರಿಂದ ಈ ಪಾಪಮೋಚನಿ, ಪಿಶಾಚತ್ವ ವಿನಾಶಿನಿ, ಈ ಎರಡು ವಿಶೇಷಣಗಳನ್ನು ಇಲ್ಲಿ ಕೊಡ್ತಾರೆ. ರಾಜ ಒಂದು ಕಥೆಯನ್ನು ಹೇಳ್ತೇನೆ. ಕುಬೇರನ ಉದ್ಯಾನವನ, ಅದರ ಹೆಸರು ಚೈತ್ರರಥ ಅಂತ ಅದರ ಹೆಸರು. ಅಪ್ಸರಾಸ್ತ್ರೀಯರೆಲ್ಲರೂ ಕೂಡ ಅಲ್ಲಿ ಇದ್ದು ಅಲ್ಲಿಯ ಆ ಮಾಧುರ್ಯವನ್ನು, ಸೌಂದರ್ಯವನ್ನು ಅನುಭವಿಸ್ತಾರೆ, ತಪಸ್ಸನ್ನು ಮಾಡ್ತಾರೆ, ಭಗವಂತನ ಉದ್ದೇಶದಿಂದ ಗಾನವನ್ನು ಮಾಡ್ತಾರೆ, ನರ್ತನೆಯನ್ನು ಮಾಡಿ ದೇವರ ಆರಾಧನೆಯನ್ನು ಮಾಡ್ತಾರೆ. ಬರೀ ವಿಹಾರ ಮಾಡೋದಕ್ಕಾಗಿ ಮಾತ್ರ ವಿಹಿತವಾದದ್ದಲ್ಲ, ಪುಣ್ಯ ಸಂಪಾದನೆಗಾಗಿಯೂ ವಿಹಿತವಾದ ಉದ್ಯಾನವನ ಅದು ಚೈತ್ರರಥ ಉದ್ಯಾನವನ. ಕುಬೇರನಿಗೆ ಸಂಬಂಧಪಟ್ಟದ್ದು. ವಸಂತ ಮಾಸ ಪ್ರಾಪ್ತವಾಗಿದೆ. ಎಲ್ಲ ಕಡೆಗೆ ಹೂಗಳು ಚಿಗಿತಾ ಇವೆ. ಅಂಥ ಸಂದರ್ಭದಲ್ಲಿ ಒಬ್ಬ ಅನೇಕ ಗಂಧರ್ವ ಕನ್ಯೆಯರು ಅಲ್ಲಿ ಬಂದು ರಮಮಾಣರಾಗಿದ್ದಾರೆ. ಕಿನ್ನರರ ಜೊತೆಗೆ ಅಲ್ಲಿ ಇದ್ದಾರೆ. ಇಂದ್ರಾದಿ ದೇವತೆಗಳು ಬಂದು ಕ್ರೀಡೆಯಲ್ಲಿ ತತ್ಪರರಾಗಿದ್ದಾರೆ. ಇದಕ್ಕಿಂತಲೂ ಸುಂದರವಾದ ವನ ಮತ್ತೊಂದಿಲ್ಲ ಅಂತ ಪುರಾಣ ಹೇಳ್ತದೆ. ಅತ್ಯದ್ಭುತವಾದ ವನ, ಅತಿ ಸುಂದರವಾದ ವನ. ಅಂತಹ ವನದಲ್ಲಿ ಅನೇಕ ಋಷಿಗಳಿದ್ದಾರೆ, ತಪಸ್ಸುಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಮುನಿಗಳಲ್ಲಿ ಮೇಧಾವಿ ಅಂತ ಒಬ್ಬ ಮುನಿ, ಮೇಧಾವಿ ಎಂಬ ಹೆಸರಿನ ಒಬ್ಬ ಮುನಿ, ತುಂಬ ಸುಂದರವಾದ ಹೆಸರು. ಅದರಂತೆ ಗುಣಸಂಪನ್ನನಾಗಿದ್ದ, ಮೇಧಾಸಂಪನ್ನನಾಗಿದ್ದ. ಹೀಗಾಗಿ ಮೇಧಾವಿ ಅಂತನ್ನೋ ಹೆಸರು ಅತ್ಯಂತ ಸಾರ್ಥಕವಾಗಿತ್ತು. ಆ ಮುನಿ ತಾನು ಭಗವಂತನ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾನೆ. ರುದ್ರದೇವರ ಭಕ್ತರೂ ಆಗಿದ್ದಾರೆ. ಭಗವದ್ಭಕ್ತರೆಲ್ಲರೂ ಕೂಡ ರುದ್ರದೇವರ ಭಕ್ತರಾಗಿರ್ತಾರೆ. ಬ್ರಹ್ಮ, ಸರಸ್ವತಿ ಮುಂತಾದ ದೇವತೆಗಳನ್ನು ಬಿಟ್ಟು ಉಳಿದವರೆಲ್ಲರೂ ರುದ್ರಭಕ್ತರಾಗಿರಲೇಬೇಕು. ಇಂದ್ರಾದಿ ದೇವತೆಗಳೆಲ್ಲರೂ ವಿಷ್ಣು ಭಕ್ತರೂ ಹೌದು, ರುದ್ರಭಕ್ತರೂ ಹೌದು. ರುದ್ರಭಕ್ತರು ವಿಷ್ಣು ಭಕ್ತರೂ ಆಗಿರಬೇಕು. ಅಂದಾಗ ಮಾತ್ರ ಅವರಿಗೆ ಸಿದ್ಧಿ ಸಂಪನ್ನವಾಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಅಂಥ ಮಹಾನುಭಾವ ಮೇಧಾವಿ ಅಪ್ಸರಾಸ್ತ್ರೀ ಮಂಜುಘೋಷ ಅಂತ ಅಲ್ಲಿ ಬಂದಿದ್ದಾಳೆ. ನಾನಾ ತರಹದ ಕರ್ಮಗಳನ್ನು ಅಲ್ಲಿ ಮಾಡ್ತಾ ಇದ್ದಾಳೆ. ಒಂದು ಕ್ರೋಶ ದೂರದಲ್ಲಿ, ಅರ್ಥಾತ್ 3 ಮೈಲಿ, ಆ 3 ಮೈಲಿ ದೂರದಲ್ಲಿ ಆ ಋಷಿಗಳ ಸನ್ನಿಧಾನವನ್ನು, ಮೇಧಾವಿ ಋಷಿಗಳ ಆಶ್ರಮ, ಅವರ ಸನ್ನಿಧಾನವನ್ನು ನೋಡ್ತಾಳೆ. ಮಧುರವಾಗಿ ಗಾನ ಮಾಡ್ತಾ ಇದ್ದಾಳೆ. ವೀಣೆಯನ್ನು ಮೀಟ್ತಾ, ವೀಣೆಯನ್ನು ನುಡಿಸ್ತಾ ಇದ್ದಾಳೆ. ಅಂತಹ ಹಾಡಾಡುವ ಅವಳನ್ನು ನೋಡಿ ಕಾಮನಿಗೆ ಅವಳಲ್ಲಿ ಪ್ರವೇಶ ಮಾಡಬೇಕು ಅಂತ ಮನಸ್ಸಾಗ್ತದೆ. ಏನಾದರೂ ಮಾಡಿ ಆ ಮೇಧಾವಿಯ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡಬೇಕು ಅಂತ ಕಾಮ ಪ್ರಯತ್ನ ಮಾಡ್ತಾನೆ. ರುದ್ರದೇವರು ಕಾಮನ ದೇಹವನ್ನು ಭಸ್ಮ ಮಾಡಿದ್ದಾರೆ. ಹೀಗಾಗಿ ಇವನು ರುದ್ರಭಕ್ತ. ಹೀಗಾಗಿ ಹೇಗಾದರೂ ಮಾಡಿ ಅವನ ತಪಸ್ಸಿಗೆ ಭಂಗ ಉಂಟು ಮಾಡಬೇಕು ಅಂತ ಆ ಕಾಮ ಬಯಸಿದ್ದಾನೆ. ಕಾಮ ಬಯಸಿ ಆ ಮಂಜುಘೋಷ ಅಪ್ಸರಾಸ್ತ್ರೀಯಲ್ಲಿ ತಾನು ಪ್ರವೇಶ ಮಾಡಿ ಅವಳ ಸೌಂದರ್ಯ ಮತ್ತಿಷ್ಟು ಅಭಿವೃದ್ಧವಾಗುವಂತೆ ಆ ಮಹಾನುಭಾವ ಮಾಡಿದ್ದಾನೆ ಕಾಮ. ಆ ಕಾಮನೂ ಕೂಡ ಯದ್ಯಪಿ ರುದ್ರಭಕ್ತನೇ. ಯಾವಾಗ ಆ ಕಾಮನ ಪ್ರವೇಶ ಅವಳಲ್ಲಿ ಆಗ್ತದೆ, ಆವಾಗ ಆ ಸ್ವಯಂ ಆ ಮಂಜುಘೋಷ ಎಂಬ ಅಪ್ಸರಾಸ್ತ್ರೀಯೂ ಕೂಡ ಆ ಮೇಧಾವಿ ಎಂಬ ಋಷಿಯ ಅತಿದಿವ್ಯವಾದ ಸೌಂದರ್ಯಕ್ಕೆ ಮರುಳಾಗಿ ಬಿಡ್ತಾಳೆ, ಮೋಹಿತಳಾಗ್ತಾಳೆ. ಹೇಗಾದರೂ ಮಾಡಿ ಆ ಮೇಧಾವಿಯ ಜೊತೆಗೆ ರಮಣ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ತಾಳೆ. ಕಾಮೇನ ಪೀಡಿತ ಯೌವನೋದ್ಭಿನ್ನ ದೇಹೋಸೌ ಮೇಧಾವೃತಿ ವಿರಾಜತೆ, ಮೇಧಾವ್ಯತಿ ವಿರಾಜತೆ. ಯೌವನದಿಂದ ಮತ್ತಿಷ್ಟು ಕಂಗೊಳಿಸ್ತಾ ಇದ್ದಾನೆ ಮೇಧಾವಿ. ಹೇಗಾದರೂ ಮಾಡಿ ಅವನ ಜೊತೆಗೆ ಸರಸ ಸಲ್ಲಾಪಗಳನ್ನು ಮಾಡಬೇಕು, ವಿಹಾರ ಮಾಡಬೇಕು ಅಂತ ಅವಳು ಬಯಸಿದ್ದಾಳೆ. ಬಯಸಿ ವಿಶೇಷವಾಗಿ ಗಾನವನ್ನು ಮಾಡ್ತಾ ಅವಳನ್ನು ಮೋಹನಗೊಳಿಸೋದಕ್ಕಾಗಿ ನಾನಾ ತರಹದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಮಹಾನುಭಾವ ಮೇಧಾವಿ
ಚಮನರ ಪರಮಶುಭ್ರವಾದ ಆಶ್ರಮದಲ್ಲಿ ಇದ್ದಾನೆ. ಚಮನರ ಮಗ ಅಂತನ್ನೋದನ್ನು ಹೇಳ್ತಾರೆ. ಮಂಜುಘೋಷ ಸ್ಥಿತ ತತ್ರ ದೃಷ್ಟ್ವಾ ತಂ ಮುನಿಪುಂಗವಂ ಮದನಸ್ಯ ವಶಂ ಪ್ರಾಪ್ತ ಮಂದಂ ಮಂದಂ ಅಗಾಯತ. ಆ ಗಾನವನ್ನು ಕೇಳಿ ಆ ಮೇಧಾವಿಯ ಮನಸ್ಸೂ ಕೂಡ ತನ್ನಲ್ಲಿ ಸಂಲಗ್ನವಾಗಬೇಕು. ಆ ರೀತಿಯಾಗಿ ತಾನು ಗಾನವನ್ನು ಮಾಡ್ತಾ ಇದ್ದಾಳೆ. ಅಂತಹ ಗಾನವನ್ನು ಕೇಳಿ ಮುನಿಪುಂಗವರಾದ ಮೇಧಾವಿಗಳು ಕೂಡ ಮೋಹವಶರಾಗಿ ಬಿಟ್ಟಿದ್ದಾರೆ. ಮಂಜುಘೋಷ ಆ ಮುನಿಯ ಹತ್ತಿರ ಬಂದಿದ್ದಾಳೆ. ಮುನಿಯ ಹತ್ತಿರ ಬಂದು ಹಾವಭಾವ ಕಟಾಕ್ಷಗಳಿಂದ ಅವಳನ್ನು, ಆ ಮಹಾನುಭಾವ ಮೇಧಾವಿಯನ್ನು ತನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕೈಯಲ್ಲಿರುವ ವೀಣೆಯನ್ನು ಕೆಳಗೆ ಇಟ್ಟು ಮೇಧಾವಿಯ ಹತ್ತಿರ ಹೋಗಿ ಆ ಮೇಧಾವಿಯ ಅನುಮತಿಯನ್ನೂ ತಾನು ಗಮನಿಸ್ತಾಳೆ. ಮೇಧಾವಿಯ ಅನುಮತಿಯನ್ನು ಗಮನಿಸಿ ಆ ಮೇಧಾವಿಯನ್ನು ಅಪ್ಪಿಕೊಂಡು ಬಿಡ್ತಾಳೆ. ಸೋಪಿರೇ ಮೇತಯಾ ಸಾರ್ಧಂ ಮೇಧಾವಿ ಮುನಿಪುಂಗವ. ಮುನಿಪುಂಗವರಾದ ಮೇಧಾವಿ ಋಷಿಗಳು ಕೂಡ ಆ ಮಂಜುಘೋಷೆಯ ಜೊತೆಗೆ ಅನೇಕ ವರ್ಷಗಳು ವಿಹಾರ ಮಾಡ್ತಾರೆ. ಶಿವತತ್ವಂ ಸ ವಿಸ್ಮೃತ್ಯ ಕಾಮತತ್ವ ವಶಂಗತಃ. ಶಿವತತ್ವದಲ್ಲಿ ತಲ್ಲೀನನಾಗಿದ್ದ, ಶುಭವಾದ ಭಗವತ್ತತ್ವದಲ್ಲಿ ತಾನು ಸಂಲೀನನಾಗಿದ್ದ. ಆದರೆ ಅದನ್ನು ಪರಿತ್ಯಾಗ ಮಾಡಿ ಕಾಮತತ್ವದಲ್ಲಿ ಅವನು ಪ್ರವೀಣನಾಗಿದ್ದಾನೆ. ಮುನಿಪುಂಗವ ಕಾಮತತ್ವ ವಶನಾಗಿ ಹೋಗಿಬಿಟ್ಟಿದ್ದಾನೆ. ಯಾವ ದಿಕ್ಕು ಗೊತ್ತಾಗ್ತಾ ಇಲ್ಲ, ದಿನ ಎಷ್ಟು ಕಳೆದವು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಬ್ಬರೂ ಕೂಡ ವಿಹಾರ ಮಾಡ್ತಾ ಇದ್ದಾರೆ. ಎಷ್ಟೋ ಕಾಲ ಕಳೆದು ಹೋಗಿಬಿಡ್ತದೆ. ಮಂಜುಷ್ಣೇಶ ದೇವಲೋಕ ಗಮನಾರಿ ಉಪಚಕ್ರಮೆ. ಮಂಜುಘೋಷ ವಿಚಾರ ಮಾಡ್ತಾಳೆ, ಬಂದು ಬಹಳ ವರ್ಷವಾಯಿತು, ನಾನು ಮತ್ತೆ ನನ್ನ ಲೋಕಕ್ಕೆ ತೆರಳಬೇಕು, ನನ್ನ ಮನೆಗೆ ಹೋಗಬೇಕು. ಆದರೆ ಈ ಮೇಧಾವಿ ಋಷಿ ನನ್ನನ್ನು ಬಿಡ್ತಾನೇ ಇಲ್ಲ. ಈ ಕಥೆಯನ್ನು ನೋಡಿದರೆ ಕಣ್ಣು ಮತ್ತು ಪ್ರಮ್ಲೋಚೆಯರ ಕಥೆ ನೆನಪಾಗ್ತದೆ. ಅದೇ ತರಹದ ಕಥೆ ಇದೆ, ಆದರೆ ಸ್ವಲ್ಪ ವ್ಯತ್ಯಾಸ ಮಾತ್ರ ಕೊನೆಯಲ್ಲಿ ಬರ್ತದೆ. ಹೀಗಾಗಿ ತಾನು ತನ್ನ ಮನೆಗೆ ಹೋಗಬೇಕು, ಸ್ವರ್ಗಕ್ಕೆ ತೆರಳಬೇಕು, ಇಂದ್ರನ ಸೇವೆಯನ್ನು ಮಾಡಬೇಕು. ತನ್ನ ಮನೆ ನೆನಪಾಗ್ತಾ ಇದೆ. ಒಂದು ದಿವಸ ಋಷಿಗಳ ಹತ್ತಿರ ಬಂದು ಕೇಳ್ತಾರೆ, ಆದೇಶೋ ದೀಯತಾಂ ಬ್ರಹ್ಮನ್ ಸ್ವಧಾಮಗಮನಾಯಮೆ. ನಾನು ನನ್ನ ಮನೆಗೆ ತೆರಳಬೇಕು, ಹೀಗಾಗಿ ಆದೇಶವನ್ನು ನೀಡಬೇಕು ಅಂತಂದಾಗ ಮೇಧಾವಿಗಳು ಹೇಳ್ತಾರೆ, ಇವತ್ತು ತಾನೇ ನೀನು ಬಂದದ್ದು, ಯಾಕೆ ಅಷ್ಟು ಗಡಿಬಿಡಿ ಮಾಡ್ತಾ ಇದ್ದಿ? ರಾತ್ರಿ ಕಳೀಲಿ, ಆಮೇಲೆ ಬೆಳಗ್ಗಾದ ಮೇಲೆ ನೀನು ನಿನ್ನ ಮನೆಗೆ ಹೊರಡುವಿಯಂತೆ ಅಂತ ಮಹಾನುಭಾವ ಮೇಧಾವಿ ಹೇಳಿದ್ದಾನೆ. ಸ್ವಲ್ಪ ಹೊತ್ತು ಇರು ಅಂತ ಹೇಳಿದಾಗ ಮುನಿಗಳು ಬೇಡ ಅಂತ ಅಂದರೆ, ನನ್ನಂತೆ ನಾನು ನಡೆದುಕೊಂಡ್ರೆ ಎಲ್ಲಿ ಶಾಪವನ್ನು ಕೊಡ್ತಾರೋ ಅಂತನ್ನೋ ಭಯ. ಹೀಗಾಗಿ ಮುನಿಗಳ ಶಾಪದ ಭಯದಿಂದ ಮತ್ತೆ ಸ್ವಲ್ಪ ದಿವಸ ಅಲ್ಲಿಯೇ ಇದ್ದಾಳೆ. ಮುನೇಶಾಪ ಭವ ಭಯಾದ್ಭೀತ ಬಹುಲಾನ್ ಪರಿವತ್ಸರಾನ್ ವರ್ಷಾಣಾಂ 57 ಮಾಸಾಂ ದಿನತ್ರಯಂ 57 ವರ್ಷ 9 ತಿಂಗಳು 3 ದಿನಗಳು ಕಳೆದು ಹೋಗಿಬಿಟ್ಟಿದೆ ತಾನು ಬಂದು. ಅಷ್ಟು ದಿನಗಳಾದ ಮೇಲೆ ಮತ್ತೊಂದು ಬಾರಿ ಮುನಿಗಳ ಹತ್ತಿರ ಹೋಗ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ನಾನು ಮತ್ತೆ ನನ್ನ ಮನೆಗೆ ಹೋಗಬೇಕು ಅಂತಂದಾಗ ಮೇಧಾವಿಗಳಂತಾರೆ, ಪ್ರಾತಃ ಕಾಲೋಧುನೈವಾಸ್ತೆ ಶ್ರೂಯತಾಂ ವಚನಂ ಮಮ. ಈಗ ತಾನೇ ಬೆಳಗ್ಗಾಗಿದೆ, ನಾನು ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಆಗಬೇಕು, ದೇವರ ಪೂಜೆ ಆಗಬೇಕು, ಎಲ್ಲ ಸತ್ಕರ್ಮ ಕಲಾಪಗಳೆಲ್ಲ ಸಂಪೂರ್ಣವಾಗಬೇಕು. ತಡಿ, ಯಾಕೆ ಗಡಿಬಿಡಿ ಬೇಕಾಗಿಲ್ಲ ಅಂತ ಹೇಳಿ ಮತ್ತೆ ಋಷಿಗಳು ಹೇಳ್ತಾರೆ, ಸಂಧ್ಯಾ ವಂದನೆಯನ್ನು ನಾನು ಮಾಡಬೇಕು, ಕರ್ಮಗಳನ್ನೆಲ್ಲ ಮಾಡಬೇಕು, ಅಲ್ಲಿಯ ತನಕ ಇರು, ಆಮೇಲೆ ನೀನು ಹೊರಡುವಿಯಂತೆ ಅಂತ ಮಂದಹಾಸವನ್ನು ಮಾಡಿ ಋಷಿಗಳು ಹೇಳಿದ್ದಾರೆ. ಆವಾಗ ಅಪ್ಸರಾಸ್ತ್ರೀ ಅಂತಾಳೆ, ಸ್ವಾಮಿ ನೀವು ಇವತ್ತು ಬೆಳಗ್ಗಾದಂತೆ ವರ್ತನೆ ಮಾಡ್ತಾ ಇದ್ದೀರಿ. ನಮ್ಮ ಈ ವಿಹಾರದಲ್ಲಿ ಎಷ್ಟು ದಿವಸಗಳಾಗಿವೆ, ಎಷ್ಟು ವರ್ಷಗಳಾಗಿವೆ ನಿಮಗೆ ನೆನಪಿದೆಯಾ? ನೆನಪೇ ಇಲ್ಲ. ನಾನು ನಿನ್ನೆ ರಾತ್ರಿ ಬಂದಿದ್ದೇನೆ, ಒಂದೇ ದಿವಸವಾಗಿದೆ ಅಂತ ತಾವು ತಿಳಿತಾ ಇದ್ದೀರಿ. ಎಷ್ಟು ಸಮಯವಾಗಿದೆ ಅಂತ ನೀವೇ ಯೋಗ ದೃಷ್ಟಿಯಿಂದ ಆಲೋಚನೆ ಮಾಡಿ. ಯಾಕೆ ನನ್ನ ಮಾತನ್ನು ನೀವು ನಂಬ್ತೀರಿ ಅಂತೇನು ನಿಯಮ ಇದೆ? ನನಗೆ ಹೋಗಬೇಕಾಗಿದೆ. ಹೋಗಬೇಕಾದ ನಾನು ಹೋಗಬೇಕಾದರೆ ಯಾವ ಸಮಯವನ್ನು ಹೇಳಬೇಕೋ ಆ ಸಮಯವನ್ನು ನಾನು ಹೇಳ್ತೇನೆ. ಆದ್ದರಿಂದಾಗಿ ನೀವೇ ನಿಮ್ಮ ಯೋಗ ದೃಷ್ಟಿಯಿಂದ ಎಷ್ಟು ಕಾಲ ನಾವು ಈ ವಿಹಾರದಲ್ಲಿ ಕಳೆದಿದ್ದೇವೆ ಅಂತ ಅನ್ನೋದನ್ನು ತಿಳಿಯಬಹುದಲ್ಲ ಅಂತ ಆ ಅಪ್ಸರಾಸ್ತ್ರೀ ಹೇಳಿದಾಗ ಋಷಿಗಳು ಆ ಯೋಗದಿಂದ ನೋಡ್ತಾರೆ. 50 ವರ್ಷಗಳು ಕಳೆದು ಹೋಗಿಬಿಟ್ಟಿವೆ. ಬಹಳ ಪೇಚಾಡ್ತಾ ಇದ್ದಾರೆ, ಭಯವಾಗ್ತಾ ಇದೆ, ದುಃಖವಾಗ್ತಾ ಇದೆ, ಶೋಕವಾಗ್ತಾ ಇದೆ. 50 ವರ್ಷ ಸ್ನಾನವಿಲ್ಲದೆ, ಸಂಧ್ಯಾವಂದನ ಇಲ್ಲದೆ, ದೇವರ ಪೂಜೆ ಇಲ್ಲದೆ, ಆರಾಧನೆ ಇಲ್ಲದೆ, ತಪಸ್ಸಿಲ್ಲದೆ, ಸತ್ಕರ್ಮ ಇಲ್ಲದೆ, ಶ್ರವಣ ಮನನಗಳಿಲ್ಲದೆ, ನಿಧಿಧ್ಯಾಸನವಿಲ್ಲದೆ, ದೇವರ ಧ್ಯಾಸಗಳಿಲ್ಲದೆ ಇಷ್ಟು ವರ್ಷಗಳನ್ನು ನಾನು ಕಳೆದು ಬಿಟ್ಟನಲ್ಲ, ಛೀ ಅಂತ ತನ್ನನ್ನು ತಾನು ಧಿಕ್ಕಾರ ಮಾಡಿಕೊಳ್ತಾ ಇದ್ದಾನೆ ಮುನಿ.
ಕಣ್ಣುಗಳಿಂದ ಅಗ್ನಿ ಕಣಗಳು ಹೊರಗಡೆಗೆ ಬರ್ತಾ ಇವೆ. ಭಾರಿ ಸಿಟ್ಟು ಬಂದಿದೆ. ಸಿಟ್ಟು ಬಂದು ಶಾಪವನ್ನು ಕೊಡ್ತಾನೆ. ದುಃಖಾರ್ಜಿತಂ ಮಮ ತಪಃ ನೀತಂ ತದನಯಾಕ್ಷಯಂ. 50 ವರ್ಷದ ತನಕ ನಾನು ಸುಖವನ್ನು ಅನುಭವಿಸಿದ್ದೇನೆ ಅಂತ ಅಂದರೆ ಆ ಸುಖವನ್ನು ನನಗೆ ಯಾರಾದರೂ ಪುಕ್ಕಟ್ಟೆಯಾಗಿ ಕೊಡ್ತಾರ? ಇಲ್ಲ ತಾನೇ, ಉಚಿತವಾಗಿ ಸಿಗ್ತದ ಸುಖ? ಇಲ್ಲ. ನಮ್ಮ ಪುಣ್ಯ ಖರ್ಚುವಾದರೆ ಮಾತ್ರ ನಮಗೆ ಸುಖ, ಇಲ್ಲದೆ ಹೋದರೆ ಸುಖ ಇಲ್ಲವೇ ಇಲ್ಲ ಅನ್ನೋದಕ್ಕಾಗಿ ಋಷಿ ಮುನಿಗಳು ಕಿಂಚಿತ್ತೂ ಸುಖವನ್ನು ಬಯಸೋದಿಲ್ಲ. ಎಷ್ಟು ಕ್ಲೇಶವಾಗ್ತದೆ ಆಗಲಿ, ಎಲ್ಲರ ಕ್ಲೇಶ ನನಗೆ ಬರಲಿ ಅಂತ ಅವರು ಅಪೇಕ್ಷೆ ಪಡ್ತಾರೆ. ಯಾಕೆ ಅಂತಂದರೆ ಕ್ಲೇಶದ ಅನುಭವದಿಂದ ಪಾಪನಾಶ ಆಗ್ತದೆ, ಸುಖದ ಅನುಭವದಿಂದ ಪುಣ್ಯ ಹಾಳಾಗಿ ಹೋಗಿಬಿಡ್ತದೆ. 50 ವರ್ಷದ ಪುಣ್ಯ ಹಾಳಾಗಿ ಹೋಗಿಬಿಡ್ತಲ್ಲ, ಎಷ್ಟು ಕಷ್ಟದಿಂದ ನಾನು ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಿಟ್ಟಿದ್ದೆ, ಅಯ್ಯೋ ನನ್ನ ಹಣೆ ಬರಹ, ನನ್ನ ಪ್ರಾರಬ್ಧ ಅಂತ ಹೇಳಿ ಶೋಕಗ್ರಸ್ತನಾಗಿ ಬಿಟ್ಟಿದ್ದಾನೆ. ಸಿಟ್ಟಿಗೆ ಬಂದು ಆ ಮಂಜುಘೋಷ ಅಪ್ಸರಾಸ್ತ್ರೀಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಸತಾಂಶ ಶಾಪ ಮೇಧಾವಿ ತ್ವಂ ಪಿಶಾಚಿ ಭವೇತಿ ಚ. ನೀನು ಪಿಶಾಚಿಯಾಗಿ ಹೋಗುವಂತ ಶಾಪವನ್ನು ಕೊಟ್ಟ. ಪಾತಕ ಪ್ರಿಯೇ, ನೀನು ಪಾಪ ಮಾಡೋದಲ್ಲದೆ ನನ್ನಿಂದಲೂ ಪಾಪವನ್ನು ನೀನು ಮಾಡಿಸಿದಿ ಅಂತ ಶಾಪವನ್ನು ಕೊಟ್ಟುಬಿಟ್ಟ. ಆದರೆ ಮುನಿಗಳೆಂಥವರು ಅಂತ ಅವಳಿಗೆ ಗೊತ್ತು, ಕರುಣಾಶೀಲರವರು. ಹೀಗಾಗಿ ನಾನು ಪ್ರಾರ್ಥನೆ ಮಾಡಿದರೆ ಮತ್ತೆ ವಿಶಾಪವನ್ನು ಅವರು ಕೊಡ್ತಾರೆ. ಶಾಪಕ್ಕೆ ಒಂದು ಉಪಾಯವನ್ನು ಅವರು ಹೇಳ್ತಾರೆ, ಪ್ರತಿರೋಧವನ್ನು ಹೇಳ್ತಾರೆ ಅಂತ ಹೇಳಿ ಅವರಿಗೆ ಕಾಲಿಗೆ ಬಿದ್ದು ಮತ್ತೆ ನಮಸ್ಕಾರ ಮಾಡ್ತಾಳೆ. ತುಂಬ ಸುಂದರವಾಗಿ ತಾನು ಮಾತಾಡ್ತಾಳೆ. ಕರ್ತ್ವಾ ಪ್ರಸಾದಂ ವಿಪ್ರೇಂದ್ರ ಶಾಪಶ್ಯೋಪಶಮಂ ಕುರು ಸತಾಂ ಸಂಗೋಹಿ ಫಲತಿ ವಚೋಭಿ ಸಪ್ತಮೇ ಪದೇ. 7 ಹೆಜ್ಜೆ ಸಜ್ಜನರ ಜೊತೆಗೆ ನಡೆದರೆ ಸಾಕಂತೆ ಆ ಸಜ್ಜನರ ಅನುಗ್ರಹವಾಗ್ತದೆ, ಆ ಸಜ್ಜನರ ಆಶೀರ್ವಾದ ಫಲಿಸ್ತದೆ ಅಂತ ಹೇಳ್ತಾರೆ. ಇಬ್ಬರ ಮನಸ್ಸು ಒಂದಾಗ್ತದೆ ಅಂತ ಹೇಳ್ತಾರೆ. ಸಪ್ತಪದಿಯ ಮಹಿಮೆಯನ್ನು ಒಂದೇ ಒಂದು ಶ್ಲೋಕದಲ್ಲಿ ಪರಮಾದ್ಭುತವಾದ ರೀತಿಯಲ್ಲಿ ಆ ಮಹಾನುಭಾವಳು ಮಂಜುಘೋಷ ಅಪ್ಸರಾಸ್ತ್ರೀ ತಿಳಿಸ್ತಾಳೆ. ಸತಾಂ ಸಂಗೋಹಿ ಫಲತಿ ವಚೋಭಿ ಸಪ್ತಮೇ ಪದೇ. ಸಜ್ಜನರ ಜೊತೆಗೆ ನಾವು 7 ಹೆಜ್ಜೆ ಹಾಕಿದರೆ ಸಾಕು, ಅವರ ಆಶೀರ್ವಾದ ನಮಗೆ ಸಿಗುತ್ತದೆ, ಅವರ ಆಶೀರ್ವಾದಗಳು ಸತ್ಯವಾಗ್ತದೆ, ಅವರ ಅನುಗ್ರಹ ಸತ್ಯವಾಗ್ತದೆ ಅಂತ ಅವಳು ಹೇಳ್ತಾಳೆ. ನಿಮ್ಮ ಜೊತೆಗೆ 50 ವರ್ಷಗಳ ತನಕ ನಾನು ಇದ್ದೇನೆ, ನಿಮಗೆ ಸುಖವನ್ನು ಕೊಟ್ಟಿದ್ದೇನೆ, ನಿಮ್ಮಿಂದ ನನಗೆ ಈ ತರಹದ ದುಃಖವಾಗುವುದು ಲೇಸ ಅಲ್ಲ, ಆದ್ದರಿಂದ ನನ್ನ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಅಂದಾಗ ಮುನಿಗಳು ಹೇಳ್ತಾರೆ, ಆಯಿತು, ಅವಶ್ಯವಾಗಿ ಶಾಪದ ವಿಶಾಪವನ್ನು ನಾನು ಹೇಳ್ತೇನೆ, ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಏಕಾದಶಿ ಪಾಪಮೋಚನಿಕಾ ಎಂಬ ಏಕಾದಶಿ. ಆ ಏಕಾದಶಿ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ವಿಶೇಷವಾದ ರೀತಿಯಲ್ಲಿ ಆ ವ್ರತವನ್ನು ಸಂಪನ್ನಗೊಳಿಸಿದರೆ ನಿಂದ ಈ ಪಿಶಾಚತ್ವದ ನಿವೃತ್ತಿಯಾಗ್ತದೆ ಅಂತ ಅವರು ಹೇಳ್ತಾರೆ. ಹೇಳಿ ಅವರಿಗೆ ಉಪಾಯವನ್ನು ಹೇಳಿ ತಾವು ತಮ್ಮ ತಂದೆಗಳ ಆಶ್ರಮಕ್ಕೆ ಹೋಗ್ತಾರೆ. ತಂದೆಗಳು ಚವನ ಋಷಿಗಳು ನೋಡ್ತಾರೆ. ಕಿಮೇ ತದ್ವಿಹಿತಂ ಪುತ್ರ ತ್ವಯಾ ಪುಣ್ಯಕ್ಷರ ಕೃತಃ. ತಂದೆಗಳ ಆಶ್ರಮಕ್ಕೆ ಎಷ್ಟು ವರ್ಷ? 50, ಸುಮಾರು 60 ವರ್ಷಗಳು ಕಳೆದ ನಂತರ ತಂದೆಗಳ ಆಶ್ರಮಕ್ಕೆ ಹೋದಾಗ ಆ ಮಗನಲ್ಲಿಯೇ ತಪಸ್ಸಿನ ಲೋಪವಾದದ್ದು ಚಮನ ಋಷಿಗಳಿಗೆ ಕಾಣಿಸ್ತದೆ. ತಪಸ್ಸಿನ ಚ್ಯುತಿಯಾಗಿದೆ. ಆ ತಪಸ್ಸಿನ ಚ್ಯುತಿ ಚಮನ ಋಷಿಗಳಿಗೆ ಕಂಡು ಬಂದಿದೆ. ಏನು ಮಗ, ನೀನೇನೋ ಮಾಡಿಬಿಟ್ಟಿದ್ದಿ, ಯಾವುದೋ ಸುಖವನ್ನು ಅನುಭವಿಸಿದ್ದಿ, ನಿನ್ನ ಪುಣ್ಯವನ್ನೆಲ್ಲ ಹಾಳು ಮಾಡಿಕೊಂಡಿದ್ದೀಯಲ್ವಾ, ಏನು ಮಾಡಿದ್ದಿ ನೀನು ಅಂತ ತಂದೆ ಮಗನಿಗೆ ಪ್ರೀತಿಯಿಂದ ಕೇಳಿದಾಗ ಪುಣ್ಯಕ್ಷರ ಕೃತಃ ಮೇಧಾವಿಗಳು ಹೇಳ್ತಾರೆ, ಮಹತ್ತಾದ ಪಾಪವನ್ನು ನಾನು ಮಾಡಿಬಿಟ್ಟೆ. ಒಬ್ಬ ಅಪ್ಸರಾಸ್ತ್ರೀಯ ಜೊತೆಗೆ ನಾನು 50 ವರ್ಷಗಳ ತನಕ ನಾನು ವಿಹಾರವನ್ನು ಮಾಡಿದೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ನೀವು ಹೇಳಬೇಕು, ಹೇಗೆ ಆ ಪಾಪ ಪರಿಹಾರವಾಗ್ತದೆ ಅಂತ ಅನ್ನೋದನ್ನು ತಿಳಿಸಬೇಕು ಅಂತಂದಾಗ ಚಮನರು ಹೇಳ್ತಾರೆ, ಫಾಲ್ಗುಣ ಮಾಸ ಕೃಷ್ಣಪಕ್ಷ ಏಕಾದಶಿ ಪಾಪಮೋಚನಿ ಎಂಬ ಏಕಾದಶಿ, ಆ ವ್ರತವನ್ನು ಮಾಡು, ಎಲ್ಲ ಪಾಪರಾಶಿಗಳು ದೂರವಾಗ್ತದೆ ಅಂತ ಹೇಳಿದ್ದಾರೆ. ಯಾವ ವ್ರತದ ಉಪದೇಶವನ್ನು ಮೇಧಾವಿಗಳು ಮಂಜುಘೋಷಗೆ ಹೇಳಿದ್ದಾರೆ, ಅದೇ ವ್ರತದ ಉಪದೇಶವನ್ನು ಚಮನರು ಈ ಮಹಾನುಭಾವ ಮೇಧಾವಿಗಳಿಗೆ ಹೇಳ್ತಾರೆ. ನಿಮ್ಮ ಪಾಪಗಳೂ ನಾಶವಾಗ್ತದೆ ಅನ್ನೋದಕ್ಕಾಗೇನೆ ಮೊದಲಿಗೆ ಎಲ್ಲ ಪಾಪಗಳನ್ನು ನಾಶ ಮಾಡ್ತದೆ, ಪ್ರೇತತ್ವ ವಿಮೋಚಕವಾಗಿದೆ ಈ ಏಕಾದಶಿ ವ್ರತ ಅನ್ನೋದನ್ನು ತಿಳಿಸ್ತಾರೆ. ನೋಡ್ರಿ, ಎಂಥೆಂಥ ಕಾಲವನ್ನು ಭಗವಂತ ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ನಾವು ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಅಂತ ಕೆಲವರೆಲ್ಲ ಭೇದ ಮಾಡಿ ನೋಡ್ತಾರೆ. ತಂದೆ ಇದ್ದವರು, ಮಕ್ಕಳಿದ್ದವರು ಅಂಥವರು ಕೃಷ್ಣ ಪಕ್ಷದ ಏಕಾದಶಿ ಉಪವಾಸವನ್ನು ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಆ ರೀತಿಯಾದ ಪುರಾಣ ವಚನಗಳು ಇವೆ, ಭ್ರಾಮಕವಾದ ವಚನಗಳು ಇವೆ. ಆ ವಚನಗಳನ್ನು ನೋಡಿ ಕೆಲವರು ಕೃಷ್ಣ ಪಕ್ಷ ಏಕಾದಶಿಯನ್ನೇ ಮಾಡೋದಿಲ್ಲ. ಆದ್ದರಿಂದಾಗಿ ಪುರಾಣಗಳು ನಮಗೆ ಎಂಥ ಅದ್ಭುತವಾದ ಉಪದೇಶವನ್ನು ಮಾಡ್ತದೆ ಅಂದರೆ, ಶುಕ್ಲ ಕೃಷ್ಣ ಅಂತ ವಿಭಾಗವನ್ನು ಮಾಡಬೇಡಿ, ಪಾಪ ವಿನಾಶಕವಾಗಿದೆ, ಪ್ರೇತತ್ವ
ಪರಿಹಾರಕವಾಗಿದೆ ಈ ಏಕಾದಶಿ. ಇಂಥ ಅತ್ಯದ್ಭುತವಾದ ಏಕಾದಶಿಯ ಹೊತ್ತಿಲಲ್ಲಿ ನಾವಿದ್ದೇವೆ. ಆ ಏಕಾದಶಿಯನ್ನು ಮಾಡ್ತೇವೆ. ಪಿಶಾಚತ್ವವನ್ನು ಪಡೆಯುವಂಥ ಎಷ್ಟು ಕರ್ಮಗಳನ್ನು ನಾವು ಮಾಡಿದ್ದೇವೆ ಗೊತ್ತಿಲ್ಲ. ಯಾಕೆ ಪಿಶಾಚತ್ವ ಬಂದಿದೆ ಅಂತ ಅಂದರೆ, ದೊಡ್ಡವರು ಮಾಡುವ ಕರ್ಮಕ್ಕೆ ವಿಘ್ನವನ್ನುಂಟು ಮಾಡಿ ಅವರ ದಾರಿಯನ್ನು ಬದಲಿಸುವ ಪ್ರಯತ್ನವನ್ನು ಮಾಡಿದ್ಲಿವಳು ಅನ್ನೋದಕ್ಕಾಗಿ ಆ ತರಹದ ಪಿಶಾಚತ್ವ ಅವಳಿಗೆ ಬಂತು. ನಾವು ಎಷ್ಟೆಷ್ಟು ಮಹಾನುಭಾವರ ಹತ್ತಿರ ಹೋಗಿ ಅವರ ದಾರಿಯನ್ನು ಬದಲಿಸುವ ಪ್ರಯತ್ನವನ್ನು ಮಾಡ್ತೇವೆ, ಧರ್ಮವನ್ನು ಮಾಡ್ತಾ ಇರ್ತಾರೆ, ಅವರ ಆ ದಾರಿಯನ್ನು ಬದಲಿಸಿ ಬಿಡ್ತೇವೆ. ಅದರಿಂದ ಎಷ್ಟು ಪಾಪ, ಆ ಪಾಪದ ಫಲವನ್ನು ಎಷ್ಟು ಅನುಭವಿಸಬೇಕು ನಾವು. ಆದ್ದರಿಂದಾಗಿ ನಾವು ಅನುಭವಿಸುವಂತಹ ದುಃಖ ಬಹಳ ಇದೆ. ಆ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕು, ಭಗವಂತನ ಅನುಗ್ರಹ ನಿರಂತರ ನಮ್ಮ ಮೇಲೆ ಇರಬೇಕು ಅಂತನ್ನೋ ಉದ್ದೇಶದಿಂದ ಯಾವುದೇ ಏಕಾದಶಿ ಇರಲಿ ಆ ಏಕಾದಶಿಯ ಉಪವಾಸವನ್ನು ಮಾಡಬೇಕು. ಹೀಗೆ ಆ ಇಬ್ಬರಿಗೂ ಒಂದೇ ವ್ರತದ ವಿಧಾನವನ್ನು ದೇವರು ವಿಧಾನ ಮಾಡಿದ್ದಾನೆ. ಭಗವಂತ ಒಂದು ಕಡೆಗೆ ಚಮರು ತನ್ನ ಮಗನಿಗೆ, ಮೇಧಾವಿಗಳಿಗೆ ಆ ಏಕಾದಶಿ ವ್ರತ ಮಾಡಬೇಕು ಅಂತ ಉಪದೇಶ ಮಾಡ್ತಾರೆ. ಮೇಧಾವಿಗಳು ಅವಳಿಗೆ ಉಪದೇಶ ಮಾಡ್ತಾರೆ. ಮಂಜು ಘೋಷ ಅವಳಿಗೆ ಉಪದೇಶವನ್ನು ಮಾಡ್ತಾರೆ. ಅಂಥ ಅದ್ಭುತವಾಗಿರತಕ್ಕಂತಹ ಉಪವಾಸವನ್ನು, ವ್ರತವನ್ನು, ಆ ವಿಶೇಷವಾಗಿರತಕ್ಕಂತಹ ವ್ರತವನ್ನು ಅವರಿಬ್ಬರೂ ಮಾಡಿದ್ದಾರೆ. ಮಾಡೋದರಿಂದ ಅವರಿಬ್ಬರೂ ಪಾಪದಿಂದ, ಪ್ರೇತತ್ವದಿಂದ ಮುಕ್ತರಾಗಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಲೋಮಶೌವಾಚ ಇತ್ತಂ ಭೂತ ಪ್ರಭಾವಂ ಹಿ ಪಾಪಮೋಚನಿಕಾ ವ್ರತಂ ಪಾಪಮೋಚನಿಕಾಂ ರಾಜನ್ ಯೇ ಕುರ್ವಂತಿ ಮಾನವಾಹ ತೇಷಾಂ ಪಾಪಂಚರಿತ್ ಕಿಂಚಿತ್ ತತ್ಸರ್ವಂ ಕ್ಷಯತಾಂ ರಜೇತ್. ಯಾರು ಈ ಪಾಪಮೋಚನಿಕಾ ವ್ರತವನ್ನು ಮಾಡ್ತಾರೆ ಅವರ ಪಾಪವೆಲ್ಲ ಕ್ಷಯವಾಗ್ತದೆ, ಪಾಪವೆಲ್ಲ ನಾಶವಾಗ್ತದೆ. ಈ ಏಕಾದಶಿ ಮಹಿಮೆ ಏನಿದೆ ಇದನ್ನು ಪಠನೆ ಮಾಡೋದರಿಂದ, ಶ್ರವಣ ಮಾಡೋದರಿಂದ 1000 ಗೋಗಳನ್ನು ದಾನ ಮಾಡಿದ ಪುಣ್ಯ ಬರ್ತದಂತೆ. ಅಂಥ ಅದ್ಭುತವಾದ ಕಾಲ. ಯಾವ ಕಾಲದಲ್ಲಿ ನಾವು ಗೋದಾನ ಮಾಡುವ ಕಾರಣವೂ ಇಲ್ಲ, ಒಂದು ಆಕಳನ್ನು ದಾನ ಮಾಡುವ ಅವಶ್ಯಕತೆಯೂ ಇಲ್ಲ. ಈ ಏಕಾದಶಿಯನ್ನು ತಿಳಿಸುವ ಈ ಭಾಗ ಏನಿದೆಯಲ್ಲ ಇದನ್ನು ಪಠನೆ ಮಾಡಿದರೆ 1000 ಗೋಗಳನ್ನು ದಾನ ಮಾಡಿದ ಪುಣ್ಯ ಬರ್ತದಂತೆ. ಎಂಥೆಂಥ ವಿಚಿತ್ರವಾದ ಕರ್ಮಗಳಿವೆ ನೋಡಿ. ಗೋ ಸಹಸ್ರ ಫಲಂ ಲಭೇತ್. ಬ್ರಹ್ಮಹತ್ಯ ಮಾಡಿದ ಪಾಪ ಪರಿಹಾರ, ಭ್ರೂಣಹತ್ಯ ಮಾಡಿದ ಪಾಪ ಪರಿಹಾರ, ಸುರಾಪಾನ ಮಾಡಿದ ಪಾಪ ಪರಿಹಾರ, ಗುರುತಲ್ಪಗಮನ ಮಾಡಿದ ಪಾಪ ಪರಿಹಾರ, ಒಟ್ಟಾರೆ ಪಂಚಮಹಾಪಾತಕಗಳನ್ನು ನಾವೇನು ಮಾಡ್ತೇವೆ ಆ ಎಲ್ಲ ಪಾಪಗಳ ಪರಿಹಾರ ಈ ಏಕಾದಶಿ ವ್ರತದ ಅನುಷ್ಠಾನದಿಂದ ಆಗ್ತದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ವ್ರತಸ್ಯ ಚಾಸ್ಯ ಕರಣಾತ್ ಪಾಪಮುಕ್ತ ಭವಂತಿತೆ ಬಹು ಪುಣ್ಯಪ್ರದಂ ಹ್ಯೇತತ ಕರಣಾತ್ ವ್ರತಮುತ್ತಮಂ. ಈ ವ್ರತದ ಪ್ರಭಾವದಿಂದ ಎಲ್ಲರೂ ಪಾಪ ಮುಕ್ತರಾಗ್ತಾರೆ. ಬರೀ ಪಾಪ ನಮ್ಮಿಂದ ದೂರ ಹೋಗ್ತದೆ ಅಂತ ಇಷ್ಟೇ ಅಲ್ಲ, ಪಾಪ ತೊಲಗಿದಾಗ ಆ ಮನಸ್ಸಿನಲ್ಲಿ ಪುಣ್ಯ ತುಂಬಿಕೊಂಡು ಬಿಡ್ತದೆ, ಪುಣ್ಯ ತುಳುಕಾಡ್ತದೆ. ಅಂಥ ಅತ್ಯದ್ಭುತವಾಗಿರತಕ್ಕಂತಹ ವ್ರತ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಪಾಪ ಮೋಚನಿ ಎಂಬ ಏಕಾದಶಿ ವ್ರತ ಅಂತನ್ನೋ ವಿಚಾರವನ್ನು ಲೋಮಶರು ಮಾಂಧಾತರಿಗೆ ತಿಳಿಸಿದ್ದಾರೆ. ಅದನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡುತ್ತಾರೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ಚೈತ್ರ ಕೃಷ್ಣ ಪಾಪಮೋಚನಿ ಏಕಾದಶಿ ವ್ರತ ಮಾಹಾತ್ಮ್ಯಂ. ಇಂಥ ಅದ್ಭುತವಾಗಿರತಕ್ಕಂತಹ ಏಕಾದಶಿ ವ್ರತವನ್ನು ವಿಶೇಷವಾದ ರೀತಿಯಿಂದ ಅನುಷ್ಠಾನವನ್ನು ಮಾಡಿ ಸಾಧ್ಯವಾದಷ್ಟು ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.